ಹೆಲೋ ವ್ಯೂವರ್ಸ್, ವೆಲ್ಕಮ್ ಟು ಮನೋಜ್ ವೈಮ್ ಕ್ರಿಯೇಷನ್ಸ್. ಇಂದು ನಾನು ನಿಮ್ಮ ಮುಂದೆ ಒಂದು ಸಸ್ಪೆನ್ಸ್ ಕಥೆಯನ್ನು ಹೊತ್ತು ತಂದಿದ್ದೇನೆ. ಮೊದಲಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಒತ್ತಿ. ಇದು ನಮಗೆ ಇನ್ನೂ ಉತ್ತಮ ವಿಡಿಯೋವನ್ನು ಪ್ರಸ್ತುತಪಡಿಸಲು ಪ್ರೇರೇಪಿಸುತ್ತದೆ. ಹಾಗಾದರೆ ತಡ ಮಾಡದೆ ಕಥೆ ಕೇಳೋಣ. ನನ್ನ ಕಥೆಯ ಶೀರ್ಷಿಕೆ ಕೈರವಿ. ಒಂದು ರಾತ್ರಿ ನಾನು ಬೆಳದಿಂಗಳನ್ನು ನೋಡುತ್ತಾ ಕಿಟಕಿ ಬಳಿ ಕೂತು ಊಟ ಮಾಡುತ್ತಿದ್ದೆ. ತಂಪಾದ ಗಾಳಿಯು ನನ್ನ ಮುಂಗುರುಳಿನೊಂದಿಗೆ ಆಟವಾಡುತ್ತಿತ್ತು. ನನಗೊಂದು ಥರ ರೋಮಾಂಚನವೆನಿಸುತ್ತಿತ್ತು. ತುಟಿ ಅಂಚಿನಲ್ಲಿ ಮುಗುಳು ನಗೆಯಿತ್ತು. ಆ ಸಮಯಕ್ಕೆ ಸರಿಯಾಗಿ ಮೋಡಗಳು ಚಂದಿರನನ್ನು ಬಾಚಿ ತಬ್ಬಿದವು. ಸುತ್ತಲೂ ಕತ್ತಲು. ಧುಸ್ ಎಂದು ಮಳೆ ಸುರಿಯಲು ಆರಂಭಿಸಿತು. ಗಾಳಿಯ ರಭಸಕ್ಕೆ ಕಿಟಕಿಯು ದಡಬಡ ಶಬ್ದ ಮಾಡಲಾರಂಭಿಸಿತು. ನಾನು ಬೇಗ ಬೇಗ ಊಟ ಮುಗಿಸಿ ಕೈ ತೊಳೆಯಬೇಕೆಂಬುದರಲ್ಲಿ ಕರೆಂಟ್ ಕೂಡ ಹೋಯಿತು ನೋಡಿ. ಛೆ ಎನ್ನುತ್ತಾ ನಾನು ಕ್ಯಾಂಡಲನ್ನು ಉರಿಸಲು ಹೊರಟೆ. ಅಷ್ಟರಲ್ಲಿ ನನ್ನ ಹಿಂದೆ ಏನೋ ಪಾಸಾದ ಅನುಭವವಾಯಿತು. ಯಾರು ಅಂತ ಆ ಕಡೆ ಬೆಳಕು ಹಿಡಿದು ನೋಡಿದರೆ ಏನೂ ಕಾಣಲಿಲ್ಲ. ನನ್ನ ಭ್ರಮೆ ಇದ್ದಿರಬಹುದು ಎಂದುಕೊಂಡೆ. ಈಗ ಏನು ಮಾಡಲಿ? ನನ್ನ ಕಾದಂಬರಿ ಅರ್ಧದಲ್ಲಿ ನಿಲ್ಲಿಸಿಬಿಟ್ಟಿದ್ದೆನಲ್ಲ. ನಿದ್ದೆ ಬರುವವರೆಗೆ ಅದನ್ನೇ ಓದಿದರೆ ಸರಿ ಎಂದು ಪುಸ್ತಕ ಕೈಯಲ್ಲಿ ಹಿಡಿದು ಕುರ್ಚಿಯಲ್ಲಿ ಕೂತದ್ದೇ ತಡ, ಏನೋ ಕೆಳಗೆ ಬಿದ್ದ ಶಬ್ದ ಕೇಳಿತು. ಎದೆ ಢವಢವ ಹೊಡೆಯಲು ಪ್ರಾರಂಭಿಸಿತು. ಸುತ್ತಲೂ ಕತ್ತಲು. ಹೊರಗಡೆ ಬೇರೆ ಭಾರೀ ಮಳೆ. ಮನೆಯಲ್ಲೂ ಯಾರೂ ಇಲ್ಲ. ಎಲ್ಲರೂ ಊರಿಗೆ ಹೋಗಿದ್ದಾರೆ. ನನಗೆ ತುಂಬ ಭಯವೆನಿಸಿತು. ಗಂಟಲು ಒಣಗಲು ಶುರುವಾಯಿತು. ದೇವರೇ ಕಾಪಾಡಪ್ಪ ಎಂದು ಕ್ಯಾಂಡಲನ್ನು ಗಟ್ಟಿಯಾಗಿ ಹಿಡಿದು ಸುತ್ತಲೂ ಒಮ್ಮೆ ಕಣ್ಣಾಡಿಸಿದೆ. ಟೇಬಲ್ನಲ್ಲಿ ಇರಿಸಿದ್ದ ಹೂಗುಚ್ಛ ಕೆಳಗೆ ಬಿದ್ದಿತ್ತು. ಇದು ಹೇಗೆ ಬಿತ್ತು ಎಂಬ ಪ್ರಶ್ನೆ ಮನದಲ್ಲಿ ಕಾಡತೊಡಗಿತು. ಅದನ್ನು ಮೇಲೆ ಎತ್ತಿ ಟೇಬಲ್ ಮೇಲೆ ಇಡಲು ಭಯವೆನಿಸಿತು. ದೇವರೇ, ಈ ರಾತ್ರಿ ಒಂದು ಕಳೆದು ಬಿಡಲಪ್ಪ, ನಾನು ಸೀದಾ ಹೋಗಿ ಮುಸುಕು ಹಾಕಿ ಮಲಕೊಂಡು ಬಿಡುತ್ತೇನೆ ಎಂದುಕೊಂಡು ದೇವರ ಪ್ರಸಾದ ಹಾಕಿ ಹಾಸಿಗೆಗೆ ಹೋಗಿ ರಗ್ಗು ಹೊದ್ದು ಮಲಗಿಕೊಂಡೆ. ಸ್ವಲ್ಪ ಹೊತ್ತಲ್ಲಿ ನನ್ನ ಹೊದಿಕೆಯನ್ನು ಯಾರೋ ಎಳೆದಂತೆ ಭಾಸವಾಯಿತು. ನಾನು ಜೋರಾಗಿ ರಾಘವೇಂದ್ರ ನಾಮ ಜಪ ಮಾಡಲು ಪ್ರಾರಂಭಿಸಿದೆ. ಮೈಪೂರ ನಡುಕ ಶುರುವಾಯಿತು. ಜೊತೆಗೆ ಕೈಬಳೆ ಧ್ವನಿ. ಗಾಬರಿಯಲ್ಲಿ ಅಮ್ಮ ಎಂದು ಜೋರಾಗಿ ಕಿರುಚಿದೆ. ಯಾರೋ ನನ್ನನ್ನು ಬಾಚಿ ತಬ್ಬಿದರು. ನಾನು ಬಿಡು ಬಿಡು ಅಮ್ಮ ಅಮ್ಮ ಎಂದು ಕೂಗಿದೆ. ಲೇ ಸುಮ್ನಿರೆ, ನಾನು ಪ್ರಶಾಂತಿ ಎಂದೊಡನೆ ಅದೇ ಸಮಯಕ್ಕೆ ಕರೆಂಟ್ ಬಂತು. ನಾನು ಅಳಲು ಕಣ್ಣಿನಿಂದ ಧ್ವನಿ ಬಂದ ಕಡೆ ನೋಡಿದೆ. ಅದು ನನ್ನ ಕಸಿನ್ ಸಿಸ್ಟರ್ ಪ್ರಶಾಂತಿ. ನನಗೆ ದುಃಖ ತಡೆಯಲಿಲ್ಲ. ಜೋರಾಗಿ ಅಳುತ್ತಾ, ಯಾಕೆ ಹೀಗೆ ಮಾಡಿದೆ, ನನಗೆ ತುಂಬ ಭಯ ಆಯಿತು ಗೊತ್ತಾ, ಜೀವನೇ ಕೈಗೆ ಬಂತು ಎಂದು ಅತ್ತೆ. ಸಾರಿ ಕಣೆ, ಅಳಬೇಡ. ನಿನ್ನ ಅಮ್ಮ ಹಾಸ್ಟೆಲ್ಗೆ ಕಾಲ್ ಮಾಡಿ ಒಂದು ರಾತ್ರಿ ನಮ್ಮನೆಗೆ ಹೋಗಮ್ಮ ಅಂದರು. ನಾನು ಬಂದು ನೋಡ್ತೀನಿ, ಬಾಗಿಲು ಹಾಕೇ ಇಲ್ಲ. ನಿಂಗೆ ಸರಿಯಾಗಿ ಕ್ಲಾಸ್ ತಗೋಬೇಕು ಅಂತ ಒಳಗೆ ಬರುವಷ್ಟರಲ್ಲಿ ನೀನು ಕನಸು ಕಾಣ್ತಾ ಇದ್ದೆ. ಕರೆಂಟ್ ಕೂಡ ಹೋಯ್ತು. ಬಾಗಿಲ ಹತ್ರನೇ ನಿಂತೆ. ನೀನು ಕ್ಯಾಂಡಲ್ ಹಚ್ಚುವಾಗ ಸ್ವಲ್ಪ ಆಟ ಆಡಿಸೋಣ ಅಂತ ಅನ್ನಿಸ್ತು. ಸರಿ ನಂದು ತಪ್ಪಾಯಿತು, ಅಳಬೇಡ. ಒಬ್ಬಳೇ ಮನೆಯಲ್ಲಿ ಇರುವಾಗ ತುಂಬ ಹುಷಾರಾಗಿರಬೇಕು. ಚಿಕ್ಕಮ್ಮನಿಗೆ ಗೊತ್ತಾದರೆ ನಿನ್ನ ಕಿವಿ ತೂತಾಗೋವರೆಗೂ ಬೈತಾರೆ. ಸರಿ ಮಲ್ಕೋ, ತುಂಬ ಹೊತ್ತಾಯಿತು ಅಂದ್ಲು. ಆ ಕೈರವಿಯನ್ನು ನೋಡುತ್ತಾ ನನ್ನನ್ನು ನಾನೇ ಮರೆತು ಕಳೆದ ಆ ರಾತ್ರಿಯನ್ನು ನಾನೆಂದೂ ಜೀವನದಲ್ಲಿ ಮರೆಯೋಲ್ಲ ಎನ್ನುತ್ತಾ ಮೆಲ್ಲನೆ ನಿದ್ದೆಗೆ ಜಾರಿದೆ. ನಿಮ್ಮ ತಂಗಿ ನಿಮ್ಮನ್ನು ಈ ರೀತಿ ಎಂದಾದರೂ ಸತಾಯಿಸಿದ್ದುಂಟೆ? ತಪ್ಪದೆ ತಿಳಿಸಿ. ಧನ್ಯವಾದಗಳು.